ನಿನ್ನೆ ಒಂದು ಸುದ್ದಿ ಕೊಟ್ಟಿದ್ದೆ, ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡುತ್ತೆ ಅಂತೇಳಿ. ಈಗ ನೋಡಿದರೆ ಕರ್ನಾಟಕ ಸರ್ಕಾರ ₹1 ಜಾಸ್ತಿ ಮಾಡ್ತಾ ಇದೆಯಂತೆ. ₹1 ಜಾಸ್ತಿ ಮಾಡುತ್ತೆ. ಮದ್ಯ ದರ ಏರಿಸಿದೆ, ಹಾಲ್ ದರ ಏರಿಸಿದೆ. ಇದೀಗ ಡೀಸೆಲ್ ಮತ್ತು ಪೆಟ್ರೋಲ್ ₹1 ಸೆಸ್ ಜಾಸ್ತಿ ಮಾಡ್ತಾ ಇದೆಯಂತೆ. ಹಾಗಿದ್ರೆ ಏನಾಗ್ಬೋದು? ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ತಾ ಇರೋದಲ್ಲ, ಸಂತೋಷ್ ಲಾಡ್ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಅನ್ಆರ್ಗನೈಸ್ ಸೆಕ್ಟರ್ಗೆ ಅನುಕೂಲ ಆಗಬೇಕಾಗಿದ್ರೆ ಇದೊಂದು ಬಿಲ್ ತಂದರೆ ಸುಮಾರು ಇದು ರಫ್ ಎಸ್ಟಿಮೇಟ್ ಸುಮಾರು ₹1 ನಾವೇನ ಟ್ಯಾಕ್ಸ್ ಲೇವಿ ಮಾಡಿದ್ರೆ ನಮಗೆ 2,500 ಕೋಟಿ ರೂಪಾಯಿ ಆಗುತ್ತೆ. ಬಟ್ ಈ 2,500 ಕೋಟಿ ದುಡ್ಡು ಪ್ರತಿಯೊಂದು ಫ್ಯಾಮಿಲಿಗೆ ಮುಟ್ಟುತ್ತೆ. ಅಂದರೆ 1.8 crore 1,80,00,000 ಜನ ಏನಿದ್ದಾರೆ, ಎಲ್ಲರಿಗೂ ಅವ್ರ ಫ್ಯಾಮಿಲಿಗೆ ದುಡ್ಡು ಮುಟ್ತಕ್ಕಂಥದ್ದು ಆಗ್ತದೆ. ಬೇಸಿಕಲಿ ನಾನು ಸ್ವಲ್ಪ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಈಗ ಮಾತನಾಡ್ತಿದ್ದೀನಿ. ಈ ದುಡ್ಡನ್ನು ಸರ್ಕಾರ ಒಪ್ಪಿ ದುಡ್ಡು ನಮಗೆ ಕಾರ್ಪಸ್ಸಾಗಿ ಕಲೆಕ್ಟ್ ಆದರೆ ಯಾವುದೇ ರೀತಿಯಿಂದ ಅಪಾಯ ಆಗಲಿ, ದುರ್ಘಟನೆ ಆಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಡಿಸೇಬಲ್ ಆಗಿರಲಿ, ಹೆಲ್ತಿಗೆ ನಾವು ವಿ ಕ್ಯಾನ್ ಗೋ ಅಪ್ ಟು 15 lakhs 20 lakhs ಹೆಲ್ತ್ ಕವರ್ಗೆ ಹೋಗ್ಬೋದು. ಆ ರೀತಿ ನನಗೆ ಇನ್ಶಿಯಲ್ ಇರ್ತಕ್ಕಂಥ ಮಾಹಿತಿ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದೀವಿ. ಇಲಾಖೆಯಲ್ಲಿ ಆ ಥರ ಬಜೆಟ್ ಇಲ್ವಾ ಅಥವಾ ಈ ಹೆಚ್ಚು ನಮ್ಮಲ್ಲಿ ಇಲ್ಲ ನಮಗೆ ಈ ದುಡ್ಡು ಕಾರ್ಪಸ್ಸಾಗಿ ಉಳಿತು, ಸರ್ಕಾರಕ್ಕೆ ಕಾರ್ಪಸ್ಸಾಗಿ ಉಳಿತದೆ. ಈ ಕಾರ್ಪಸ್ಲಿಂದ ನಾವೇ ಒಂದು ಇನ್ಶೂರೆನ್ಸ್ ಕಂಪ್ನಿ ಥರ ಆಗಿಬಿಡ್ತೀವಿ. ಸೊ ಹಂಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಅನುಕೂಲ ಆಗುತ್ತೆ. ಅದಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೀವಿ, ನೋಡೋಣ ಮುಂದೆ ಏನಾಗುತ್ತೆ. ಸಂತೋಷ್ ಲಾಡ್ ಅವರ ಯೋಜನೆ ಚೆನ್ನಾಗಿದೆ, ಆದರೆ ಸಮಯ ಚೆನ್ನಾಗಿಲ್ಲ ಈಗ. ಯಾಕಂದರೆ ಆಲ್ರೆಡಿ ನೀವು 60,000 ಕೋಟಿ ಕೊಡಬೇಕು ಗ್ಯಾರಂಟಿ ಯೋಜನೆಗಳಿಗೆ. ಅದನ್ನು ಕರೆಕ್ಟ್ ಮಾಡಿ. ನೀವು ಇಲ್ಲಿಂದ ಕೊಟ್ಟು ಮತ್ತೊಂದು ಕಡೆಯಿಂದ ನೀವು ಕಿತ್ಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಸೆಸ್ ಆಗ್ತಾರೆ. ನೆನಪಿಟ್ಕೊಳ್ಳಿ, ಮುಖ್ಯಮಂತ್ರಿಗಳು ಇದನ್ನು ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಡೆ 3 ರಾಜ್ಯಗಳಲ್ಲಿ BJP ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಿದೆ. ಯಾರೂ ಊಹಿಸದ ರೀತಿಯಲ್ಲಿ ಮಾಡಿದೆ. ನಿನ್ನೆ ನಾನೊಂದು ಮಾತನ್ನು ಹೇಳಿದ್ದೆ, ಕೇಂದ್ರ ಸರ್ಕಾರ ಪೆಟ್ರೋಲ್ ರೇಟ್ ಕಡಿಮೆ ಮಾಡುತ್ತೆ ಅಂತೇಳಿ, ಇವತ್ತು ಜಾಸ್ತಿ ಮಾಡುತ್ತೆ ಅಂತೇಳಿ ಸಂತೋಷ್ ಲಾಡ್ ಹೇಳಿದರು. ಎಷ್ಟರಿಂದ ಎಷ್ಟಾಗ್ಬೋದು? ಒಂದು ಗ್ರಾಫಿಕ್ಸ್ ನೋಡಿಕೊಂಡು 3 ಸ್ಟೇಟಿಗೆ ಹೋಗೋಣ. ಎಷ್ಟಾಗ್ಬೋದು ಬನ್ನಿ ನೋಡೋಣ. ಪೆಟ್ರೋಲ್ ಇಲ್ಲಿ ತನಕ ಎಷ್ಟಿದೆ? ಈಗಿನ ದರ 101, ₹1 ಜಾಸ್ತಿ ಆದರೆ 102 ಆಗುತ್ತೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಈ ಹಿಂದೆ ಕುಮಾರಸ್ವಾಮಿ ಅವರು ಕೇವಲ ₹1 ಜಾಸ್ತಿ ಮಾಡ್ತೀನಿ ಅಂದಾಗ ಎಂಥ ಗದ್ದಲ ಗೌಜಿ ಉಂಟಾಗಿತ್ತು ನನಗೆ ಗೊತ್ತಿಲ್ಲ. ಆಮೇಲೆ ಅದು ನೀವೇ ಸಾಕ್ಷಿ. ಅದಕ್ಕೆ ಈಗಿನ ದರ ₹88 ಡೀಸೆಲ್ಗೆ, ಭವಿಷ್ಯ ದರ ₹89 ಆಗುತ್ತೆ. ಬನ್ನಿ ಇದೀಗ ನಾವು ನೇರವಾಗಿ